ಗ್ರಾಹಕರ ಎದುರಲ್ಲೇ ಆಹಾರಕ್ಕೆ ಎಂಜಲು ಸಂಪ್ರೋಕ್ಷಣೆ, ಭುಗಿಲೆದ್ದ ಆಕ್ರೋಶ. ಆಹಾರದ ಮೇಲೆ ಉಗುಳುವ ವಿಕೃತಿಯ ಹಿಂದಿದೆಯೇ ಜಿಹಾದಿ ಮನಸ್ಥಿತಿ. ಮುಂಬೈ ನಗರದ ಗೋರೆಗಾಂವ್ ಪಶ್ಚಿಮದಲ್ಲಿ ಫಿಶ್ ಕೋಳಿವಾಡ ಎಂಬಂತಹ ಹೋಟೆಲ್ನಲ್ಲಿ ಅಸಹ್ಯಕರವಾದ ಘಟನೆಯೊಂದು ನಡೆದಿದೆ. ಅಲ್ಲಿ ತಯಾರಿಸಿಟ್ಟ ರೊಟ್ಟಿಯ ಮೇಲೆ ವ್ಯಕ್ತಿಯೊಬ್ಬ ಉಗುಳಿ ಬಳಿಕ ಆ ರೊಟ್ಟಿಯನ್ನ ಗ್ರಾಹಕರಿಗೆ ನೀಡುತ್ತಾ ಇರುವಂತಹ ಪ್ರಕರಣ ಬೆಳಕಿಗೆ ಬಂದಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ. ಫಿಶ್ ಕೋಳಿವಾಡ ಹೋಟೆಲ್ನಲ್ಲಿ ತಯಾರಿಸಲಾಗುವಂತಹ ಪ್ರತಿ ರೊಟ್ಟಿಯ ಮೇಲೆ ಉಗುಳಿ ಅದನ್ನ ಗಿರಾಕಿಗಳಿಗೆ ನೀಡಲಾಗ್ತಾ ಇತ್ತು ಎನ್ನುವಂತಹ ಅಂಶ ಈಗ ಬಹಿರಂಗವಾಗಿದೆ. ಈ ಪ್ರಕರಣದಲ್ಲಿ ಪೊಲೀಸರು ಉಪಹಾರ ಗೃಹದ ಮಾಲೀಕ ಫಯಾಜ್ ಅಹಮದ್ ಶೇಖ್ ಮತ್ತು ಬಾಣಸಿಗ ಕೌಶಾರ್ ಗಫಾರ್ ಶೇಖ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಗ್ರಾಹಕರೊಬ್ಬರು ಆರೋಪಿ ಕೌಶಾರ್ ಶೇಖ್ ರೊಟ್ಟಿಯ ಮೇಲೆ ಉಗುಳ್ತಾ ಇರುವುದನ್ನು ಕಣ್ಣಾರೆ ಕಂಡಿದ್ದಾರೆ. ಆ ಬಳಿಕ ಅನುಮಾನಗೊಂಡು ಪರಿಶೀಲಿಸಿದಾಗ ಆತ ಪ್ರತಿ ರೊಟ್ಟಿಯ ಮೇಲೂ ಉಗುಳಿ ಅದನ್ನ ಒಲೆಗೆ ಹಾಕ್ತಾ ಇರುವುದು ಮತ್ತು ಅದೇ ರೊಟ್ಟಿಯನ್ನ ಗ್ರಾಹಕರಿಗೆ ನೀಡುತ್ತಾ ಇರುವುದು ಗಮನಕ್ಕೆ ಬಂದಿದೆ. ಘಟನೆಯನ್ನ ವಿಡಿಯೋ ಮಾಡಿದ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ದಾರೆ. ಬಳಿಕ ಪೊಲೀಸರಿಗೆ ವಿಷಯ ತಿಳಿದು ಕ್ರಮ ಕೈಗೊಂಡಿದ್ದಾರೆ. ದೇಶದಲ್ಲಿ ಆಹಾರದ ಮೇಲೆ ಉಗುಳ್ತಾ ಇರುವಂತಹ ಹಲವು ಘಟನೆಗಳು ಈ ಹಿಂದೆಯೂ ಪತ್ತೆಯಾಗಿದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ವು. ಆದರೆ ಅಂತಹ ವಿಕೃತಿಯ ವಿರುದ್ಧ ಕ್ರಮ ಕೈಗೊಳ್ಳಲು ವ್ಯವಸ್ಥೆ ವಿಫಲವಾಗಿರುವುದೇ ಅಂತಹ ಘಟನೆಗಳು ಮತ್ತೆ ಮತ್ತೆ ನಡೆಯಲು ಕಾರಣವಾಗ್ತಾ ಇದೆ. ಸಂಬಂಧಪಟ್ಟವರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಜನರ ಆರೋಗ್ಯವನ್ನು ಕಾಪಾಡಬೇಕು ಮತ್ತು ಉಗುಳುವ ಮನಸ್ಥಿತಿಯನ್ನ ಮಟ್ಟ ಹಾಕಬೇಕಾಗಿದೆ.